ನಮಸ್ಕಾರ ಪ್ರಿಯ ವೀಕ್ಷಕರೇ. ವಾಗ್ವಾದಗಳು, ಡಿಸ್ಪ್ಯೂಟ್ಸ್, ಕೋರ್ಟ್ ಕೇಸಸ್, ಮದುವೆ ವಿಚ್ಛೇದನ ನಮ್ಮ ಸಭೆಗಳಲ್ಲಿ ಕ್ರೈಸ್ತಿಯ ಸಹೋದರರ ಮೇಲೆ ವಾಗ್ವಾದವನ್ನು ಮಾಡಿ ಕಾನೂನಿನ ಮೆಟ್ಟಳನ್ನು ಹತ್ತಕ್ಕಂಥ ಒಂದು ವಿಷಯವನ್ನು ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಚರ್ಚೆಗೆ ಸ್ವಾಗತ. ಬನ್ನಿ ನಮ್ಮ ಅತಿಥಿಯನ್ನು ಸ್ವಾಗತ ಮಾಡೋಣ. ನಮಸ್ಕಾರ ಅಶೋಕ್ ಅವರೇ. ನಮಸ್ಕಾರ ಡೆನಿಸ್ ಅವರೇ. ನೀವು ಯಾರ ಮೇಲಾದರೂ ಕೇಸ್ ಹಾಕಿದ್ದಾರೆ ಇದುವರೆಗೂ? ಖಂಡಿತವಾಗ್ಲೂ ಇಲ್ಲ. ಹಾಕಬೇಕು ಅಂತಿದ್ದೀರಾ ಯಾರ ಮೇಲಾದರೂ? ಅಂಥ ಅವಶ್ಯಕತೆ ಬರೋದಿಲ್ಲ ಅಂದ್ಕೊಂಡಿದ್ದೀನಿ. ಓಕೆ. ನಿಮಗೆ ನಿಮ್ಮ ಸಹೋದರರು, ನಿಮ್ಮ ಸಭೆಯಲ್ಲಿರ್ತಕ್ಕಂಥವ್ರು, ನಿಮ್ಮ ಸತ್ಯದಲ್ಲಿರ್ತಕ್ಕಂಥವ್ರು ಕೇಸ್ ಹಾಕಿರೋರು ಯಾರಾದರೂ ಗೊತ್ತಾ? ತುಂಬ ಜನ ಗೊತ್ತು, ಸಭೆ ಮೇಲೆ ಕೇಸ್ ಹಾಕಿರುವಂಥವ್ರು. ಓಕೆ. ಯಾಕಂದರೆ ಅವರ ಅಸಮಾಧಾನವನ್ನು ತೋಡ್ಕೊಳ್ಳುವಂಥದ್ದು ಇದು ಒಂದು ರೀತಿಯ ಮೋಸ ಅಂತ ನಾನು ಹೇಳ್ತೀನಿ. ಅವರಿಗೆ ಲೋಕ ಏನು ಹೇಳುತ್ತಂದರೆ, ನಿನಗೆಲ್ಲ ರೈಟ್ಸ್ ಇದೆ, ನಿನಗೆ ಅಧಿಕಾರ ಇದೆ, ನೀನು ಹೋಗಿ ಕೇಸ್ ಹಾಕ್ಬೋದು ಅಂತ. ಆದರೆ ಸತ್ಯವೇದದ ಒಂದು ಮಾದರಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಸತ್ಯವೇದದ ಮಾದರಿ ಏನು ಅಂದರೆ, ನಿಮ್ಮಲ್ಲಿ ಯಾವುದೇ ವಾಗ್ವಾದಗಳಿದ್ದರೂ, ಯಾವುದೇ ಮನಸ್ತಾಪಗಳಿದ್ದರೂ ಕೂಡ ಅದನ್ನು ದೇವರ ಮುಂದೆ ಬಂದು ನಾವು ಪರಿಷ್ಕಾರ ಮಾಡಿಕೊಳ್ಬೇಕು. ಸತ್ಯವೇದ ಏನು ಹೇಳುತ್ತಂದರೆ, ದೇವರ ಉದ್ದೇಶದಲ್ಲಿ ನಾವು ಆತನ ಮಕ್ಕಳಾಗಿದ್ದೇವೆ. ನಾವು ಅನ್ಯರ ಮುಂದೆ ಹೋಗಿ ನ್ಯಾಯಕ್ಕಾಗಿ ನಿಂತ್ಕೊಳ್ಳೋದು ದೇವರಿಗೆ ಕೊಡುವಂಥ ಅವಮಾನ. ಅದು ದೇವರು ಹೇಳ್ತಾನೆ, ನಾನು ನಿಮಗೆ ನ್ಯಾಯ ಮಾಡ್ತೀನಿ, ಆದರೆ ನನ್ನನ್ನು ಬಿಟ್ಟು ನೀವು ಹೊರಗಡೆ ಅವ್ರ ಹತ್ರ ಹೋದಾಗ ನೀವೇನು ಹೇಳ್ತಾ ಇದ್ದೀರಿ ಅಂದರೆ, ನಮ್ಮಲ್ಲಿ ದೇವರಿಲ್ಲ, ನಮಗೆ ನ್ಯಾಯ ತೀರಿಸಲಿಕ್ಕೆ ದೇವರಿಲ್ಲ, ಆದ್ದರಿಂದ ನಾವು ನಿಮ್ಮ ಹತ್ರ ಬಂದಿದ್ದೀವಿ. ಹಳೆ ಒಡಂಬಡಿಕೆಯಲ್ಲಿ ದೇವರು ತುಂಬ ಖಂಡಿತವಾಗಿ ಹೇಳ್ತಿರ್ತಾರೆ, ನಿಮ್ಮಲ್ಲಿ ದೇವರಿಲ್ಲ ಅಂಥೇಳಿ ನೀವು ಅನ್ಯರ ಜೊತೆ ಹೋಗ್ತಾ ಇದ್ದೀರಾ, ನಿಮ್ಮಲ್ಲಿ ರಕ್ಷಕನೂ ಇಲ್ಲ ಅಂಥೇಳಿ, ನಿಮ್ಮಲ್ಲಿ ಗುಣಪಡಿಸುವ ಆತನ ಇಲ್ಲ ಅಂಥೇಳಿ ನೀವು ಹೋಗಿ ಬೇರೆಯವ್ರ ಹತ್ರ ಔಷಧಿಯನ್ನು ಕೇಳ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ಇದನ್ನು ನಾವು ಲೋಕಕ್ಕೆ ತೀರ್ಪನ್ನು ನೀಡುವಂಥವರಂತ ನಾವು ಬೇರೆಯವ್ರ ಮುಂದೆ ಹೋಗಿ ತೀರ್ಪಿಗೋಸ್ಕರ ನಿಂತಿದ್ದೀವಿ. ಎಷ್ಟು ಅವಮಾನ ನೋಡಿ! ಇದು ದೇವರಿಗೆ ಮಾಡುವಂಥ ಅವಮಾನ. ನಾವು ದೇವರನ್ನು ನಂಬಿರ್ತಕ್ಕಂಥ ಜನಾಂಗ, ನಾವು ಅದನ್ನು ಮಾಡಬಾರ್ದು ಅಂತ. ಖಂಡಿತವಾಗ್ಲೂ. ಯಾಕಂದರೆ ನಮಗೆ ದೇವರ ಅಧಿಕಾರ ಕೊಟ್ಟಿದ್ದಾನೆ, ಲೋಕವನ್ನು ತೀರ್ಮಾನ ಮಾಡುವಂಥ ಅಧಿಕಾರ. ಸತ್ಯ ಇದು, ಅಸತ್ಯ ಇದು, ಬೆಳಕಿದು. ನಮ್ಮ ಮೇಲೆ ಯಾರಾದರೂ ಕೇಸ್ ಹಾಕಿದ್ರೆ ಖಂಡಿತವಾಗ್ಲೂ ನಾವು ಅದಕ್ಕೆ ಅವಕಾಶಗಳನ್ನು ಕೊಡಬಾರ್ದು. ಯಾಕೆ ಕೇಸ್ ಹಾಕ್ತಾರಂದರೆ, ನಾವು ತಪ್ಪು ಮಾಡಿದರೆ ಮಾತ್ರ ಕೇಸ್ ಹಾಕ್ತಾರೆ, ನಾವು ಸರಿಯಾಗಿದ್ದರೆ ಕೇಸ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಇಲ್ಲ ಅಶೋಕ್ ಅವ್ರೆ, ಈಗ ಎಷ್ಟೋ ಕೇಸ್ಗಳು ಯಾರು ತಪ್ಪು ಮಾಡಿರೋರೇ ಕೇಸ್ ಆಗ್ತಾಯಿಲ್ಲ. ತಪ್ಪು ಎಲ್ಲ ಒಂದು ತಪ್ಪಾದ ನಿರ್ಧಾರಗಳ ಕೇಸ್ಗಳೇ ಜಾಸ್ತಿ ಇದೆ ನಮ್ಮ ಕೋರ್ಟ್ಗಳಲ್ಲಿ. ಹೌದು. ಈಗ ಏನಾಗಿದೆ ಅಂದರೆ, ಕೇಸನ್ನ ಯಾವಾಗ ತೆಗೆದುಕೊಳ್ತಾರೆ ಅಂದರೆ, ಅದಕ್ಕೆ ಪ್ರತಿವಾದವನ್ನು ನಾವು ಸಲ್ಲಿಸಿದಾಗ ಮಾತ್ರ. ಹೌದು ತಾನೇ? ನಮ್ಮನ್ನು ಕರೆದು ಕೇಳ್ತಾರೆ. ಕೇಳಿದಾಗ ಹೌದು, ನಾನು ಈ ಥರ ತಪ್ಪು ಮಾಡಿಲ್ಲ, ನಾನು ಪ್ರತಿವಾದವನ್ನು ಸಲ್ಲಿಸ್ತೀನಿ ಅಂತ ಹೇಳಿದಾಗ ಆ ಕೇಸನ್ನ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಅದಕ್ಕೆ ಅವಕಾಶವನ್ನೇ ಕೊಡದೆ ನಾವು ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆ ಕೇಸ್ ಬಗ್ಗೆ ನಮಗೆ ಬೇರೆ ಕಡೆ ನಾವು ಅದನ್ನು ತೀರ್ಮಾನ ಮಾಡ್ಕೊಳ್ತೀವಿ, ಈ ಕೋರ್ಟ್ ಮೆಟ್ಲಿ ಹೇರೋದಿಲ್ಲ ಅಂತ ಹೇಳಿದಾಗ ಖಂಡಿತವಾಗ್ಲೂ ಅದಕ್ಕೆ ಅವಕಾಶ ಇದೆ. ಅವ್ರೇನು ಹೇಳ್ತಾರೆ ಅಂದರೆ, ಮೊದಲನೇದಾಗಿ ಕೇಸ್ ಹಾಕೋದಕ್ಕಿಂತ ಮುಂಚೆ, ಈಸ್ ದೇರ್ ಎನಿ ಪಾಸಿಬಿಲಿಟಿ ಫಾರ್ ಯು ಟು ರಿಕನ್ಸೈಲ್? ಹೌದು, ಇದನ್ನು ಹೇಳ್ತಾರೆ. ಅಂದರೆ ಅದನ್ನು ತೀರ್ಮಾನ ಮಾಡಲಿಕ್ಕೆ ಅವಕಾಶ ಇದೆಯಾ ಅಂತ ಕೇಳ್ತಾರೆ. ಈಗ ಹೊಸ ಒಂದು ಬೆಳವಣಿಗೆ ಏನು ಅಂದರೆ, ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ನೀವು ಕೇಸ್ ರಿಜಿಸ್ಟರ್ ಮಾಡೋಕ್ಕಿಂತ ಮುಂಚೆ ಅದನ್ನು ತೀರ್ಮಾನ ಮಾಡಲಿಕ್ಕೆ ಅವಕಾಶ ಇದೆಯಾ ಅಂತ ನೋಡಲಿಕ್ಕೆ ಸುಪ್ರೀಂ ಕೋರ್ಟ್ ಅವರು ಒಂದು ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ. ಅವಕಾಶ ಇದ್ದರೆ ನೀವು ಏನು ಮಾಡಬೇಕು, ಕೇಸನ್ನ ರಿಜಿಸ್ಟರ್ ಮಾಡದೇ ಅದನ್ನು ತೀರ್ಮಾನ ಮಾಡಿಬಿಡ್ಬೇಕು ಸಾಧ್ಯವಾದರೆ. ವಿಶೇಷವಾಗಿ ಈ ಲವ್ ಮ್ಯಾರೇಜಸ್ ಬಗ್ಗೆ ಆಗಲಿ ಅಥವಾ ವಿವಾಹ ವಿಚ್ಛೇದನಗಳಾಗಲಿ, ಇಂಥವುಗಳನ್ನು ನೀವು ಅಲ್ಲಿವರೆಗೂ ತರಬೇಕಾಗಿಲ್ಲ, ಇಲ್ಲೇ ಈ ಮೊದಲನೇ ಹಂತದಲ್ಲಿ ನೀವು ಸರಿಪಡಿಸಬೇಕು. ಅದಕ್ಕಿಂತ ನಾನು ಹೇಳೋದೇನು ಅಂದರೆ, ನಮ್ಮ ಸಭೆಗಳಲ್ಲೇ ಅದನ್ನು ಪರಿಷ್ಕಾರ ಮಾಡ್ಕೊಳ್ಬೋದು. ಸಭೆಗಳಲ್ಲಿ ಕೂತು ನಾವು ಮಾತಾಡಿದಾಗ, ಈ ಸಭೆಯನ್ನು ಒಬ್ಬರು ಹೇಳ್ತಾ ಇದ್ರು ನನಗೆ, ಯಾರೋ ಒಬ್ಬರು, ನಾನು ಕೋರ್ಟ್ಗೆ ಈ ಕೇಸನ್ನು ತೆಗೆದುಕೊಂಡೋದಾಗ ನನಗೆ ಅವಮಾನ ಆಯಿತು. ಯಾಕಂದರೆ ಅವ್ರು ಕೇಳಿದ ಮೊದಲನೇ ಪ್ರಶ್ನೆ ಏನಂದರೆ, ನೀವು ಕ್ರಿಶ್ಚಿಯನ್ಸ್ ಅಂತ ಕೇಳಿದ್ರು. ಕ್ರಿಶ್ಚಿಯನ್ಸ್ ಅಂತ ಕೇಳಿದ ಮೇಲೆ, ನಿಮ್ಮಲ್ಲಿ ಚರ್ಚ್ ಫಾದರ್ಸ್ಗಳಿಲ್ವಾ, ಅವ್ರು ಇದನ್ನು ತೀರ್ಮಾನ ಯಾಕೆ ಮಾಡಲಿಲ್ಲ, ಇಲ್ಲಿವರೆಗೂ ಯಾಕೆ ತಂದ್ರಿ ಅಂತ ಹೇಳಿದ್ರು. ನನಗೆ ತುಂಬ ಅವಮಾನ ಆಯಿತು. ಅಂದರೆ ನನ್ನ ದೇವರನ್ನು ತೆಗೆದುಕೊಂಡೋಗಿ ಕೋರ್ಟಲ್ಲಿ ನಾನು ಅಡ ಇಟ್ಟಂಗೆ ಆಯಿತು ಅಂಥೇಳಿ ತುಂಬ ನೋವು ತಗೊಂಡ್ರು. ಅಂಥ ಪರಿಸ್ಥಿತಿಗಳನ್ನು ನಾವು ತರಬಾರ್ದು. ಯಾಕಂದರೆ ನಾವು ದೇವರ ಮಕ್ಕಳಾಗಿದ್ದೇವೆ. ಸತ್ಯವೇದ ಒಂದು ಮಾತು ಹೇಳುತ್ತೆ, ನಿಮ್ಮಿಂದ ತಾನೇ ದೇವರ ನಾಮಕ್ಕೆ ಅವಮಾನ ಉಂಟಾಗಿದೆ ಅನ್ಯರ ಮಧ್ಯದಲ್ಲಿ. ಇದು ಒಂದು ಒಳ್ಳೆಯ ಉದಾಹರಣೆ. ಯಾವುದಂದರೆ, ಈ ರೀತಿಯ ಕೇಸ್ಗಳನ್ನು ಹಾಕುವಂಥದ್ದು, ಅವ್ರ ಮೇಲೆ ಇವ್ರ ಮೇಲೆ ಕೇಸ್ ಹಾಕುವಂಥದ್ದು. ಕೆಲವೊಂದು ಸಮಯದಲ್ಲಿ ಸಂಸ್ಥೆ ಮೇಲೆ ಕೇಸ್ ಹಾಕಿರ್ತಾರೆ. ಇನ್ನೊಬ್ರು ಹೇಳ್ತಾಯಿದ್ರು, ಸರ್ ನೀವು ಯಾಕೆ ಕೇಸ್ ಹಾಕಲಿಲ್ಲ, ಸಂಸ್ಥೆ ನಿಮ್ಗೆ ಅನ್ಯಾಯ ಮಾಡಿದೆ ಅಲ್ಲ, ಇಷ್ಟೊಂದು ಸಂಬಳ ಬರಬೇಕಿತ್ತು, ನಿಮಗೆ ಗ್ರ್ಯಾಚ್ಯುಟಿ ಬರಬೇಕಿತ್ತು,
ಬರಲಿಲ್ಲ, ನೀವು ಯಾಕೆ ಕೇಸ್ ಹಾಕಲಿಲ್ಲ ಅಂತ ಹೇಳಿದಾಗ ಅವರೊಂದು ಮಾತು ಹೇಳಿದ್ರು, ನನಗೆ ತುಂಬ ಇಷ್ಟ ಆಯ್ತು ಆ ಮಾತು. ನನಗೆ ನನ್ನ ಸಭೆ ಅನ್ಯ ಜನರ ಮುಂದೆ ಹೋಗಿ ನಿಂತ್ಕೊಂಡು ಉತ್ತರ ಕೊಡುವಂಥದ್ದು ನನಗಿಷ್ಟ ಇಲ್ಲ. ನನ್ನ ಸಭೆ ನನಗೆ ಅನ್ಯಾಯ ಮಾಡಿರ್ಬೋದು, ಆ ಅನ್ಯಾಯವನ್ನು ದೇವರು ಸರಿಪಡಿಸ್ತಾನೆ. ಅದಕ್ಕಾಗಿ ನಾನು ನನ್ನ ಸಭೆಯನ್ನು ತೆಗೆದುಕೊಂಡು ಹೋಗಿ, ಪವಿತ್ರವಾದ ಸಭೆಯನ್ನು ತೆಗೆದುಕೊಂಡು ಹೋಗಿ ಅಪವಿತ್ರರ ಮಧ್ಯದಲ್ಲಿ ನಿಲ್ಲಿಸಿ ಆ ಸಭೆ ತಪ್ಪು ಅಂತ ಹೇಳುವುದು ನನಗಿಷ್ಟ ಇಲ್ಲ ಅಂತ ಹೇಳಿದ್ರು. ಅದು ಕೇಳಿದಾಗ ನನಗೆ ನಿಜವಾಗ್ಲೂ ಎಷ್ಟೋ ಒಳ್ಳೇದು ಅನ್ನಿಸ್ತು. ಯಾಕಂದರೆ ನೋಡಿ, ಆ ವ್ಯಕ್ತಿಗೆ ಅವಮಾನ ಆಗಿದೆ, ಅನ್ಯಾಯ ಆಗಿದೆ, ಆದರೂ ಕೂಡ ತನ್ನ ಸಭೆಗೆ ಅವಮಾನ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು. ಇಲ್ಲಿ ನೋಡಿ, ತಮ್ಮ ಸ್ವಂತ ಸ್ವಾರ್ಥವನ್ನು ನೋಡ್ಕೊಳ್ಳೋಂಥವರೇ ಈ ಥರ ಕೇಸ್ಗಳಿಗೆ ಹೋಗುವಂಥವ್ರು. ಒಂದು ವೇಳೆ ಅದನ್ನು ಬಿಟ್ಬಿಟ್ರೆ ದೇವರು ನೋಡ್ಕೊಳ್ತಾನೆ, ದೇವರು ತೀರ್ಮಾನ ಮಾಡ್ತಾನೆ ಅಂತ ಬಿಟ್ಬಿಟ್ರೆ ಖಂಡಿತವಾಗ್ಲೂ ನಾವು ಯಾವ ಹೈಕೋರ್ಟ್ಗೂ ಹೋಗಲ್ಲ, ಯಾವ ಸುಪ್ರೀಂ ಕೋರ್ಟ್ಗೂ ಹೋಗಬೇಕಾಗಿಲ್ಲ. ದೇವರು ಎಲ್ಲದಕ್ಕೂ ನ್ಯಾಯ ತೀರಿಸುವಂಥವನು. ದೇವರ ವಾಕ್ಯವನ್ನು ಹಿಡಿದುಕೊಂಡು ನಾವು ನಿಂತಿರಬೇಕಾದ್ರೆ ದೇವರ ಬಳಿಗೆ ಬಂದಾಗ ಎಲ್ಲ ನ್ಯಾಯವನ್ನು ತೀರಿಸ್ತಾನೆ. ಈಗ ಮುಂದೆ ಹೋಗೋಣ. ಈಗ ನೀವು ಎಲ್ಲ ಮೊದಲನೇ ಭಾಗದಲ್ಲಿ ಸಾಕಷ್ಟು ವಿಷಯಗಳನ್ನು ಕವರ್ ಮಾಡಿಬಿಟ್ಟಿದ್ದೀರ. ಆದರೂ ಈ ಒಂದು ಕಾನೂನು ಅಂತ ಒಂದಿದೆ. ಹೌದು, ಕಾನೂನು ನಿಯಮಗಳು ಅಂತ ಒಂದಿದೆ. ಕಾನೂನು ಬದ್ಧರಾಗಿರಬೇಕು ಅಂತ ಇದೆ. ಪರಿಸಯರು ಮತ್ತು ಯೇಸು ಸ್ವಾಮಿಯನ್ನು ಹೇಗಾದರೂ ಹಿಡಿಬೇಕು ಅಂತ ಬಂದಾಗ ಒಂದು ಪ್ರಶ್ನೆಯನ್ನು ಕೇಳಿದ್ರು, ಈ ಹಣವನ್ನು ಯಾರಿಗೆ ಸಲ್ಲಿಸಬೇಕು ಅಂತ. ಅದಕ್ಕೆ ತುಂಬ ಸುಂದರವಾಗಿ ದೇವರು ಕೂಡ ಅದಕ್ಕೆ ಉತ್ತರವನ್ನು ನೀಡಿದ್ರು. ಸೊ ಈಗ ಕೆಲವೊಂದು ವಿಷಯಗಳು ಯಥಾರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಕಾನೂನಿನ ಮೆಟ್ಲನ್ನು ಹತ್ತಕ್ಕಂಥದ್ದು ತಪ್ಪು ಅಂತ ನೀವು ಹೇಳ್ತಾ ಇದ್ದೀರಾ ನೇರಾಗಿ? ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಯಾಕಂದರೆ ದೇವರ 10 ಆಜ್ಞೆಗಳು ನಮಗೆಲ್ಲ ಸಮಸ್ಯೆಗಳನ್ನು ತೀರಿಸಲಿಕ್ಕೆ ಆ 10 ಆಜ್ಞೆಗಳನ್ನು ದೇವರು ಕೊಟ್ಟಿದ್ದಾರೆ. ಇದನ್ನು ಬಿಟ್ಟು ನಮ್ಮ ಸಭೆಯ ಸಿದ್ಧಾಂತಗಳು ಅಂತ ಕೆಲವಿದೆ, ಚರ್ಚ್ ಮ್ಯಾನ್ಯುಯಲ್ಸ್ ಅಂತ ಏನು ಹೇಳ್ತೀವಿ, ಇವನ್ನು ದಾಟಿ ಬೇರೆ ಇನ್ನೇನು ಇಲ್ಲ ಕಾನೂನಲ್ಲಿ. ಇದೇ ಎಲ್ಲವೂ ಇದರಲ್ಲಿ ಅಡಕವಾಗಿದೆ. ಇದರ ಪ್ರಕಾರವಾಗಿ ನಾವು ನಡೆದುಕೊಂಡ್ರೆ ಹೊಸ ಕಾನೂನುಗಳು ನಮಗೆ ಬೇಕಾಗಿಲ್ಲ. ದೇವರು ಕೊಟ್ಟಿರುವಂಥ 10 ಆಜ್ಞೆಗಳು ಇದೇ ದೊಡ್ಡ ಕಾನೂನು. ಇದರ ಪ್ರಕಾರವಾಗಿ ನಡೆದುಕೊಂಡ್ರೆ ನೋಡಿ, ಈಗ ಎಲ್ಲ ಕ್ಷಮಿಸಬೇಕು, ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ವಿರಾಮದ ನಂತರ ಆ ಒಂದು ಪಾಯಿಂಟಿಂದನೇ ಶುರು ಮಾಡೋಣ ನಮ್ಮ ಚರ್ಚೆನ. ಒಂದು ಸಣ್ಣ ವಿರಾಮದ ನಂತರ ಡಿಸ್ಪ್ಯೂಟ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ವಿರಾಮದ ನಂತರ ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ತುಂಬ ಸ್ವಾರಸ್ಯವಾಗಿರ್ತಕ್ಕಂಥ ಇಂಟ್ರೆಸ್ಟಿಂಗ್ ಚರ್ಚೆ ನಡೀತಾ ಇದೆ. ಡಿಸ್ಪ್ಯೂಟ್ಸ್ ಇದು ನಮ್ಮ ಸಭೆಗಳಲ್ಲಿ ಈ ನಡುವೆ ಜಾಸ್ತಿ ಆಗಿದೆ. ಕ್ರೈಸ್ತಿಯರಾಗಿರ್ತಕ್ಕಂಥ ನಾವು ಈ ಒಂದು ಕೋರ್ಟ್ ಕೇಸಸ್, ಡಿಸ್ಪ್ಯೂಟ್ಸ್ ಇದರಲ್ಲಿ ಭಾಗವಹಿಸಬಾರ್ದಾ ಎಂಬತಕ್ಕಂಥದ್ದೇ ನಮ್ಮ ಚರ್ಚೆಯ ಒಂದು ವಿಷಯವಾಗಿದೆ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಏನು ಹೇಳ್ತಾ ಇದ್ರಿ ವಿರಾಮಕ್ಕೆ ಹೋಗುವ ಮುನ್ನ? ಈ ವಾಗ್ವಿವಾದಗಳು ಬಂದಾಗ ನಾವು ಇತರರಿಗೆ ಮಾದರಿ ಆಗಬೇಕು. ಅಂದರೆ ದೇವರು ನಮ್ಮನ್ನು ಉನ್ನತವಾದ ಸ್ಥಾನದಲ್ಲಿ ಇಟ್ಟಿದ್ದಾರೆ. ನೀವು ಲೋಕದಲ್ಲಿ ಯಾಜಕರು, ಆತನ ವಿಶೇಷವಾದ ಜನಾಂಗ ಅಂತ ಹೇಳಿದ್ದಾರೆ. ಈ ಒಂದು ಉನ್ನತವಾದ ಸ್ಥಾನದಲ್ಲಿದ್ದಂಥ ನಮ್ಮನ್ನು ನಾವೇ ಕೆಳಗೆ ತಗೊಬಂದು ಬೇರೆಯವ್ರ ಜೊತೆ, ಅನ್ಯರ ಜೊತೆ ಸರಿಸಮಾನವಾಗಿ ಮಾಡಿಕೊಂಡು ಅವ್ರ ಜೊತೆ ಜಗಳಗಳು ಆಡಿಕೊಂಡು ಹೋಗಿ ಕೋರ್ಟಲ್ಲಿ ನಿಂತಾಗ ಅಲ್ಲಿ ಮೊದಲನೇದಾಗಿ ಅವಮಾನ ಆಗೋದು ನಮಗಲ್ಲ, ನಮ್ಮ ದೇವರಿಗೆ, ನಮ್ಮ ಸಂಸ್ಥೆಗೆ, ನಮ್ಮ ಸಭೆಗೆ ಮತ್ತು ನಾವು ನಂಬಿರುವಂಥ ತತ್ವ ಸಿದ್ಧಾಂತಗಳಿಗೆ, ದೇವರ ಸಿದ್ಧಾಂತಗಳಿಗೆ ನಾವು ತುಂಬ ಮೋಸ ಮಾಡ್ತಾಯಿದ್ವಿ. ಯಾವಾಗಲೂ ನಾವು ಒಂದು ಗುರುತು ಇಟ್ಕೊಳ್ಬೇಕು. ನಾವು ಪ್ರಾರ್ಥನೆ ಮಾಡಬೇಕಾಗಿರೋದು, ಸ್ವಾಮಿ, ಬೇರೆಯವರ ಮುಂದೆ ನಾವು ತಲೆ ತಗ್ಗಿಸಿ ನಿಲ್ಲುವಂಥ ಅವಕಾಶ ಬರದೇ ಇರೋ ರೀತಿಯಲ್ಲಿ ನನ್ನ ನಡವಳಿಕೆಯನ್ನು ಸರಿಪಡಿಸು. ದಾವೀದನು ಹೇಳಿದ ರೀತಿಯಲ್ಲಿ ನನ್ನ ಹೃದಯದಲ್ಲಿ ಹೊಸ ಆಲೋಚನೆಗಳನ್ನು ಹುಟ್ಟಿಸು, ನನ್ನ ಆಂತರ್ಯದಲ್ಲಿ ಹೊಸ ಪವಿತ್ರಾತ್ಮನನ್ನು ಹುಟ್ಟಿಸು. ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿದಾಗ, ನಮ್ಮ ನಡವಳಿಕೆಯನ್ನು ಸರಿ ಮಾಡಿಕೊಂಡಾಗ ದೇವರು ನಿಜವಾಗ್ಲೂ ಆ ರೀತಿಯ ಅವಕಾಶಗಳು ಬರದೇ ಇರೋ ರೀತಿಯಲ್ಲಿ, ಈಗ ಕೋಪಕ್ಕೆ ಕೋಪ ತೋರಿಸಿದಾಗ ಅದು ನಮ್ಮನ್ನು ಪ್ರಪಾತಕ್ಕೆ ತಳ್ಳುತ್ತೆ. ಪಕ್ಕದ ಮನೆಯವರು ಜಗಳ ಆಡಿದ್ದಾರೆ ಹಾಗಂತೇಳಿ ನಾವು ಜಗಳ ಆಡಬೇಕಾಗಿಲ್ಲ. ಅವರು ನೀರಿಗೆ ಹೋದಾಗ ನಮ್ಮ ಬಿಂದಿಗೆನ ಎತ್ತಿ ಬಿಸಾಕ್ಬಿಟ್ಟಿದ್ದಾರೆ, ಹಂಗಂತೇಳಿ ಅವ್ರ ಬಿಂದಿಗೆ ನಾವು ಬಿಸಾಕಬೇಕಾಗಿಲ್ಲ. ನಾವು ಫಸ್ಟ್ ಹೋಗಿ ನಮಗೆ ನೀರು ಬರಬೇಕು. ಅಥವಾ ನಾವು ಸೀಮೆಣ್ಣೆಗೆ ಹೋದಾಗ ನಾವೇ ಮೊದಲನೇದಾಗಿ ಸೀಮೆಣ್ಣೆ ತಗೋಬೇಕಿತ್ತು. ಅಥವಾ ಆಧಾರ್ ಕಾರ್ಡ್ ಕ್ಯೂ ಅಲ್ಲಿ ನಾವೇ ಫಸ್ಟ್ ಇದ್ದೀವಿ, ಬೇರೆಯವ್ರು ಬಂದು ಮುಂದೆ ನಿಂತ್ಕೊಂಡ್ರು, ಕಿತ್ತಾಡಬೇಕಾ ಅಂತ ನೀವು ಕೇಳಿದ್ರೆ ನಿಮಗೆ ಆ ಪರಿಸ್ಥಿತಿ ಬಂದರೆ ಏನು ಮಾಡ್ತೀರಾ ಡೆನಿಸ್ ಅವರೇ? ಮೊದಲನೇದಾಗಿ ಮೆತ್ತಗೆ ಕೇಳಿ ನೋಡ್ತೀನಿ. ಅಲ್ಲಿ ನಮ್ಮನ್ನು ಫಾದರ್ ಅಂತ ಎಲ್ಲ ನೆನೆಸ್ಕೊಂಡಿದ್ದಾರೆ, ಪಾಸ್ಟರ್ ಅಂತ ನಮ್ಮ ಗೊತ್ತಿಲ್ಲ, ಫಾದರ್ ಅಂತ ನೆನೆಸ್ಕೊಂಡು, ಫಾದರ್ ಈ ರೀತಿಯಾಗಿ ನಡ್ಕೊಳ್ತಾರ ಅಂತ ನನ್ನ ಸಭೆಗೆ ಅವಮಾನ ಮಾಡಬಾರ್ದು ಅಂತ ಮೊದಲು ಒಂದೆರಡು ಸರಿ ಕೇಳ್ತೀನಿ.
ಈ ನಡುವೆ ಏನು ಮಾಡ್ತಾ ಇದ್ದೀನಿ, ಒಂದು ಹೊಸ ಒಂದು ಸಿದ್ಧಾಂತನ ನಾನೇ ನನ್ನ ಮೇಲೆ ಇಂಪೋಸ್ ಮಾಡ್ಕೊಂಡಿದ್ದೀನಿ. ನನ್ನ ಕೈಲಿ ಅದನ್ನು ಜಯಿಸೋಕ್ಕಾಗಲಿಲ್ಲ ಅಂದರೆ ಅಲ್ಲಿಂದ ಹೋಗ್ಬಿಡ್ತೀನಿ ನಾನು. ತುಂಬ ಒಳ್ಳೆಯ ಸಿದ್ಧಾಂತ ಅದು, ತುಂಬ ಒಳ್ಳೆಯ ಅಭ್ಯಾಸ ಅದು. ನಾನು ಹೇಳ್ತೀನಿ, ಈ ಅಭ್ಯಾಸವನ್ನು ಎಲ್ಲರೂ ಮಾಡ್ಕೊಳ್ಬೇಕು. ಯಾಕಂದರೆ ಆ ಸ್ಥಳದಲ್ಲಿ ಇದ್ದಾಗ ಸೈತಾನನ್ನು ನಮ್ಮನ್ನು ಪ್ರೋತ್ಸಾಹ ಮಾಡ್ತಾನೆ. ಈ ರೀತಿ ಮಾಡಬೇಡ, ಇನ್ನೊಂದು ಥರ ಮಾಡು, ಅವ್ನು ಹೇಳಿ, ಇಲ್ಲ ನೀನು ನಿಂತ್ಕೋ, ಏನೋ ಮಾಡು, ಕೆಟ್ಟ ಮಾತಾಡು, ಏನೋ ಹೇಳು. ಇದು ತಪ್ಪು. ಯಾಕಂದರೆ ದೇವರ ಮಕ್ಕಳಾಗಿ ನಾವು ಇತರರಿಗೆ ಮಾದರಿಯಾಗಿರಬೇಕು. ನಮ್ಮ ಮಾತಿನಲ್ಲಿ, ನಮ್ಮ ನಡತೆಯಲ್ಲಿ, ನಮ್ಮ ನುಡಿಯಲ್ಲಿ, ಎಲ್ಲದರಲ್ಲೂ ಮಾದರಿ. ಇದು ನಮಗೆ ಅನ್ಯಾಯ ಆಗಿದೆ ಅಲ್ಲಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೈತಾನನು ಅನ್ಯಾಯ ಮಾಡಿಸಿ ಬೇರೆಯವ್ರ ಮೂಲಕ ನಮ್ಮನ್ನು ಶೋಧನೆಗೆ ಒಳಪಡಿಸ್ತಾನೆ, ನಮ್ಮನ್ನು ಶೋಧಿಸ್ತಾನೆ. ಕ್ರಿಸ್ತನನ್ನು ಕೂಡ ಅನೇಕ ಸಂದರ್ಭಗಳಲ್ಲಿ, ನೀವು ಹೇಳಿದ ರೀತಿಯಲ್ಲಿ ಅನೇಕ ಸಂದರ್ಭಗಳಲ್ಲಿ ಪರಿಸರ ಬಂದು ಶೋಧನೆ ಮಾಡಿದ್ರು. ಈ ರೀತಿ ಶಾಸ್ತ್ರದಲ್ಲಿ ಬರೆದಿದೆ, ನೀವೇನು ಹೇಳ್ತೀರಾ ಅಂತ. ಆದರೆ ದೇವ್ರು ಹೇಳಿದ್ದೇನು ಅಂದರೆ, ಅದೆಲ್ಲ ಹೇಳಿರ್ಬೋದು, ಆದರೆ ನಾನು ನಡ್ಕೊಳ್ಳುವಂಥ ರೀತಿ ಇದು ಅಂತ ಒಂದು ಮಾದರಿಯನ್ನು ಅವ್ರು ತೋರಿಸಿದ್ದಾರೆ. ಆ ಮಾದರಿಯನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು. ಈಗ ಈ ವಾಕ್ವಿವಾದ ಅಥವಾ ಡಿಸ್ಪ್ಯೂಟ್ಸ್ ಅಂತ ನಾವು ಏನು ಹೇಳ್ತೀವಿ, ಮದುವೆಗಳಲ್ಲಿ ಜಾಸ್ತಿ ಆಗಿದೆ ಈಗ. ಖಂಡಿತವಾಗ್ಲೂ. ನಮ್ಮ ಮೊನ್ನೆ ಕೂಡ ನಾನು ಒಂದು ಹಿರಿಯ ಬೋಧಕರ ಹತ್ರ ಮಾತಾಡ್ತಿದ್ದೆ. ಅವರ ಮನೆಯಲ್ಲಿ ಒಂದು ಸಮಸ್ಯೆ, ಅವ್ರ ಮಗನು ಮದುವೆ ವಿಚ್ಛೇದನಕ್ಕಾಗಿ ಅಪ್ಲೈ ಮಾಡಿದ್ದಾನೆ, ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ನನ್ನ ಹತ್ರ ಹೇಳಿದ್ರು. ಕೆಲವು ವರ್ಷಗಳ ಹಿಂದೆ ಈ ಮದುವೆ ವಿಚ್ಛೇದನ ಎಂಬತಕ್ಕಂಥದ್ದು ಎಲ್ಲೋ ಒಂದು ನಡೀತಾ ಇತ್ತು. ಖಂಡಿತವಾಗ್ಲೂ ಭಾರತ ದೇಶದಲ್ಲಿ, ಬೇರೆ ದೇಶ ನಮಗೆ ಬೇಕಾಗಿಲ್ಲ, ಬೇಕು ಅದು ನಮ್ಮ ಭಾರತ ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಅಂತ ನಾವು ತೆಗೆದುಕೊಂಡಾಗ ಎಲ್ಲೋ ಒಂದು ಜಾಗದಲ್ಲಿ ನಡೀತಾ ಇತ್ತು. ಅದು ರೇರ್. ಎಲ್ಲೋ ಒಂದು ಯಾವುದೋ ಒಂದು ಅಪಾರವಾದ ಕಾರಣ, ದೊಡ್ಡ ಕಾರಣ ಇದ್ದರೆ ಮಾತ್ರ ಮದುವೆ ವಿಚ್ಛೇದನ. ಈಗ ಮೊನ್ನೆ ಕೂಡ ನಾನು ಒಬ್ರು ಹೇಳ್ತಾ ಇದ್ರು, ಮೊಟ್ಟೆ ಕೊಡಲಿಲ್ಲ ನನಗೆ ಮದುವೆ ವಿಚ್ಛೇದನಕ್ಕಾಗಿ ನಾನು ಅರ್ಜಿ ಸಲ್ಲಿಸಿದ್ದೇನೆ ಅಂತ. ಅದೊಂದು ಕಾರಣ, ಮೊಟ್ಟೆ ಸಿಗಲಿಲ್ಲ ಅಂತ. ತಾಯಿ ಮಗನಿಗೆ ಮೊಟ್ಟೆ ಕೊಟ್ಟು ಸೊಸೆಗೆ ಮೊಟ್ಟೆ ಕೊಟ್ಟಿಲ್ಲ ಅಂತ. ಸೊಸೆ, ಇದು ನಿಜವಾದ ನಡೆದಂಥ ಇದು ಕತೆ ಅಲ್ಲ, ನಮ್ಮ ಮನೆ ಪಕ್ಕದಲ್ಲಿ ಅವರು ಕ್ರೈಸ್ತಿಯ ಸಹೋದರರೇ, ನನ್ನ ಸ್ನೇಹಿತ ಅವನು. ಆ ಸ್ತ್ರೀ, ಆ ಹುಡುಗಿ, ನನ್ನ ಮಿತ್ರನ ಮಾಜಿ, ಈಗ ಮಾಜಿ ಆಗ್ಬಿಟ್ಟಿದ್ದಾಳು ಅವಳು, ಮಾಜಿ ಹೆಂಡತಿ ಈ ಒಂದು ಕಾರಣವಲ್ಲ ಎಷ್ಟೋ ಕಾರಣಗಳನ್ನು ಹೇಳಿ. ಇದರಲ್ಲಿ ಏನು ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಏನಂದರೆ, ಪೋಷಕರು ನಿಜವಾದ ಘಟನೆಯನ್ನು ಅರಿತುಕೊಳ್ಳದೆ ತಮ್ಮ ಮಕ್ಕಳು ಹೇಳಿರ್ತಕ್ಕಂಥ ಒಂದು ಕಡೆಯ ಒಂದು ಕಥೆಯನ್ನು ಕೇಳಿ ತಮ್ಮ ಮಕ್ಕಳನ್ನು ಈ ವಾಕ್ವಿವಾದಕ್ಕೆ ತಳ್ತಾರೆ. ಖಂಡಿತವಾಗ್ಲೂ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ವ್ಯತ್ಯಾಸ ಇಲ್ಲ, ಎಲ್ಲರೂ ಅವ್ರವ್ರ ಜೀವನವನ್ನು ಹಾಳು ಮಾಡ್ಕೊಳ್ತಾರೆ. ನಾನು ಈ ಹುಡುಗನನ್ನು ಬಿಡಬೇಕು ಅಂತ ಬಂದು ಪೋಷಕರ ಹತ್ರ ನಿಂತಾಗ, ಅಥವಾ ಹುಡುಗಿನೇ ಅವ್ರ ತಂದೆ ತಾಯಿ ಹತ್ರ ಬಂದು ಹೇಳಿದಾಗ, ಅಥವಾ ಹುಡುಗನೇ ಬಂದು ಅವ್ರ ತಂದೆ ತಾಯಿ ಹತ್ರ ಹೇಳಿದಾಗ, ಪೋಷಕರಾಗಿರ್ತಕ್ಕಂಥವ್ರು ಈ ಮದುವೆ ವಿಚ್ಛೇದನಕ್ಕೆ ಒಪ್ಕೋಬಾರ್ದು. ಮೊದಲನೇದಾಗಿ ನಾವು ಕ್ರೈಸ್ತರು ಈ ರೀತಿಯಾದ ವಿಚಾರಗಳನ್ನು ಮಾಡಬಾರ್ದು. ನೀನು ಎಲ್ಲ ನಿರ್ಧಾರಗಳನ್ನು ಮಾಡಿನೇ ನೀನು ಈ ಹುಡುಗನ ಮದುವೆ ಆದೆ, ಆವಾಗ ಪ್ರೀತಿ ಇತ್ತು, ಈಗ ಏನಾಯಿತು ಎಂಬತಕ್ಕಂಥ ವಾಕ್ವಾದ ಮಾಡೋದೇ ಇಲ್ಲ ಇವರು. ಖಂಡಿತವಾಗ್ಲು ಸ್ಟ್ರೇಟಾಗಿ, ಏನು ಮಗಳೇ ಆಯ್ತಾ, ಹಿಂಗೆ ಬಾ, ಅವ್ನು ಹಿಂಗೆ ಮಾಡಿದ್ನ, ನಾನು ಹಿಂಗೆ ಮಾಡೋಣ ಬಾ, ಅವರೇ ಕೇಸ್ ಹಾಕ್ತಾರೆ, ನಾನು ಕೇಸ್ ಹಾಕೋಣ ಬಾ, ಯಾವ ಕೋರ್ಸ್ಗೆ, ಸುಪ್ರೀಂ ಕೋರ್ಟ್ಗೆ ಹೋಗೋಣ, ಹೈಕೋರ್ಟ್ಗೆ ಹೋಗೋಣ ಅಂತೇಳಿ ಇನ್ನೂ ಉತ್ಸಾಹ, ಉರಿತಿರ್ತಕ್ಕಂಥ ಬೆಂಕಿಗೆ ಎಣ್ಣೆ ಹಾಕ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ. ಈಗ ಮೊನ್ನೆ ಕೂಡ ಯಾವುದೊಂದು ಸಣ್ಣ ಹುಡುಗಿ, ಅವಳು ನನಗಿಂತ ಒಂದು 20-25 ವಯಸ್ಸಿನ ಇರ್ಬೋದು ಆ ಹುಡುಗಿಗೆ, ಮದುವೆಯಾಗಿ ಈಗ ಒಂದು 2-3 ವರ್ಷ ಆಯಿತು. ತುಂಬ ಸುಂದರವಾಗಿದೆ ಅವಳು ಹುಡುಗಿ. ಮದುವೆ ವಿಚ್ಛೇದನ ಅಪ್ಲಿಕೇಶನ್ ಅರ್ಜಿಯನ್ನು ಸಲ್ಲಿಸಿದಾಳೆ, ಇನ್ನು ಕೆಲವು ದಿನಗಳಲ್ಲಿ ಸಿಕ್ಬಿಡುತ್ತೆ. ನಾನು ಯೋಚನೆ ಮಾಡೋದು, ಈ ಹುಡುಗಿಗೆ ಇನ್ನೇನು ಭವಿಷ್ಯ ಇದೆ, ಆ ಹುಡುಗನಿಗೆ ಇನ್ನೇನು ಭವಿಷ್ಯ ಇದೆ, ಯಾವ ರೀತಿಯಾದ ಜೀವನವನ್ನು ಮಾಡ್ತಾರೆ ಇದಾದಮೇಲೆ. ಕನ್ನಡಿ ಜೀವನ, ಕನ್ನಡಿ ಅದನ್ನು ಮುರಿದಾಕಿದ್ದಾರೆ. ಇನ್ಯಾವ ರೀತಿಯಲ್ಲಿ ಇನ್ನೊಂದು ಕಡೆ ಹೋಗಿ ಅದನ್ನು ಜೋಡಿಸ್ಕೊಳ್ತಾರೆ ಅಂತ ನಮಗಂತೂ ಗೊತ್ತಿಲ್ಲ. ಮದುವೆ ವಿಚ್ಛೇದನದ ಬಗ್ಗೆ ನಿಮ್ಮ ಅನಿಸಿಕೆ? ನೋಡಿ, ಸತ್ಯವೇದ ನಮಗೆ ಒಳ್ಳೆಯ ಮಾರ್ಗದರ್ಶನ ಕೊಡುತ್ತೆ. ದೇವರು ಆದಿಯಲ್ಲಿ ಪುರುಷನನ್ನು ಸೃಷ್ಟಿ ಮಾಡಿದ ಮೇಲೆ ಅವನಿಗೆ ಸರಿಸಮಾನವಾದಂಥ ಜೋಡಿ ಬೇಕು ಅಂತ ಹೇಳಿ ಸ್ತ್ರೀಯನ್ನು ಸೃಷ್ಟಿ ಮಾಡಿದ್ರು. ಇವರಿಬ್ಬರನ್ನ ಜೊತೆ ಮಾಡಿದ ಮೇಲೆ ದೇವರು ಮಾಡಿದಂಥ ಉದ್ದೇಶ ಏನು ಅಂದರೆ, ಅವರಿಬ್ಬರು ಜೊತೆಯಾಗಿರಬೇಕು. ಅವರಿಬ್ಬರು ಮರಣ ಅವರನ್ನು ಬೇರ್ಪಡಿಸುವ ತನಕ. ಅಫ್ಕೋರ್ಸ್ ನೀವೆಲ್ಲ ಮದುವೆ ಆಗಿದ್ದೀರ, ಮದುವೆಯಲ್ಲಿ ನಾವೆಲ್ಲ ಪ್ರಮಾಣಗಳನ್ನು ಮಾಡ್ತೀವಿ. ಇದೊಂದಕ್ಕೆ ನಾನು ಕಾರಣ ಏನಕ್ಕೆ ಕೇಳ್ತೀನಿ ಅಂದರೆ, ಕ್ರೈಸ್ತೀಯ ಮದುವೆಗಳು ತುಂಬ ಪ್ರಾಮುಖ್ಯ. ಕ್ರೈಸ್ತೀಯ ಮದುವೆ ಯಾಕೆ ಪ್ರಾಮುಖ್ಯ ಅಂತ ಹೇಳ್ತೀನಿ ಅಂದರೆ, ನಾವೊಂದು
ದೇವರ ಮುಂದೆ ಪ್ರಮಾಣ ಮಾಡ್ತೀವಿ. ಆ ಪ್ರಮಾಣವನ್ನು ನಾವು ಕಾಪಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಅಫ್ಕೋರ್ಸ್ ನಿಮ್ಮ ಮದುವೆಯಲ್ಲೂ ಅನೇಕ ಸಮಸ್ಯೆಗಳು ಬಂದಿರ್ಬೋದು, ಆದರೆ ನೀವು ಯಾಕೆ ಅದನ್ನು ಇನ್ನೂ ಮದುವೆಯನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದೀರಾ ಅಂದರೆ ನೀವು ದೇವ್ರ ಮುಂದೆ ಪ್ರಮಾಣ ಮಾಡಿದ್ದೀರಾ, ಸಭೆ ಮುಂದೆ ಪ್ರಮಾಣ ಮಾಡಿದ್ದೀವಿ, ಕಷ್ಟ ಸುಖಗಳನ್ನು ಹಂಚ್ಕೊಳ್ತೀವಿ ಅಂತ ಹೇಳಿದ್ದೀವಿ. ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಸೊ ಇದು ವಿಸ್ತಾರವಾಗಿ ನಾವು ಚರ್ಚೆ ಮಾಡಬೇಕು, ಆದರೆ ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ವಿರಾಮದ ನಂತರ ಇಲ್ಲೇ ಪಾಯಿಂಟಿಂದ ನಾವು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮದ ನಂತರ ಡಿಸ್ಪ್ಯೂಟ್ಸ್, ವಾಕ್ವಿವಾದ, ಈ ಚರ್ಚೆ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆನ ಮುಂದುವರಿಸೋಣ. ವಾಕ್ವಿವಾದದ ಬಗ್ಗೆ ನಾವು ಮಾತಾಡ್ತಿದ್ವಿ. ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶಕ್ಕೆ ಬಂದು ಆವಾಗ ಬ್ರೇಕ್ಗೆ ಹೋಗಬೇಕಾಗಿತ್ತು. ಮುಂದುವರಿಸಿ. ನೋಡಿ, ವಿವಾಹದಲ್ಲಿ ಕ್ರೈಸ್ತಿಯ ವಿವಾಹದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ದೇವರು ವಾಕ್ಯದಲ್ಲಿ ಏನು ಹೇಳ್ತಾನೆ ಅಂದರೆ, ದೇವರು ಜೊತೆಗೂಡಿಸಿದ್ದನ್ನು ಮನುಷ್ಯನು ಬೇರ್ಪಡಿಸಬಾರ್ದು. ಈ ಸಿದ್ಧಾಂತವನ್ನು ಎಲ್ಲ ಮದುವೆ ಮಾಡಿಕೊಂಡಂಥವರು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ದೇವರು ನನ್ನನ್ನು ಮತ್ತು ಆಕೆಯನ್ನು ಜೊತೆಗೂಡಿಸಿದ್ದಾನೆ, ಇದನ್ನು ಬೇರ್ಪಡಿಸುವಂಥ ಅವಕಾಶ ಆಕೆಗೂ ಇಲ್ಲ, ನನಗೂ ಇಲ್ಲ. ಯಾಕಂದರೆ ಈ ವಿವಾಹ ಅನ್ನೋದು ಪವಿತ್ರವಾದಂಥ ಒಂದು ಬಂಧನ. ಏರುಪೇರು ಬರುತ್ತೆ, ಖಂಡಿತ ಇಲ್ಲ ಅಂತ ಹೇಳಲ್ಲ. ಯಾಕಂದರೆ ನಾವಿಬ್ಬರು ವ್ಯಕ್ತಿಗತವಾಗಿ ಬೇರೆ ಬೇರೆ ಸಿದ್ಧಾಂತಗಳಿಂದ ಬಂದಂಥವರು, ಬೇರೆ ಬೇರೆ ಮನಸ್ಥಿತಿ ಇರುವಂಥವರು, ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಂಥವರು. ನಾವಿಬ್ಬರು ಒಟ್ಟಾಗಿ ಬೆರೆಯೋದು ಒಂದು ರಾತ್ರಿಯಲ್ಲಿ ನಡೆಯೋದಿಲ್ಲ, ಅದು ಅಥವಾ ಒಂದು 10 ದಿನದಲ್ಲಿ ನಡೆಯೋದಿಲ್ಲ. ಯಾರೋ ಒಬ್ರು ಹೇಳ್ತಾರೆ, ಮದುವೆ ಅನ್ನೋದು ಜೀವನ ಪೂರ್ತಿ ಕಲಿಯುವಂಥ ಒಂದು ಶಾಲೆ. ಅದು ಅಲ್ಲಿಗೆ ಒಳಗಡೆ ಹೋದ್ಮೇಲೆ ಅಲ್ಲಿಂದ ನಿಮಗೆ ಡಿಗ್ರಿ ಕೊಡೋದಿಲ್ಲ, ತೇರ್ಗಡೆ ಇಲ್ಲ. ಅಲ್ಲಿಂದ ನೀವು ಪೂರ್ತಿ ಜೀವನ ಸಾಯೋವರೆಗೂ ಕಲಿತಾ ಇರ್ತೀರ ಅಲ್ಲಿ. ಅಂಥ ವಿವಾಹ ಬಂಧನದಲ್ಲಿ, ಪವಿತ್ರವಾಗಿರುವಂಥ ವಿವಾಹ ಬಂಧನದಲ್ಲಿ ದೇವರನ್ನ ಮರೆತಾಗ ಈ ವಿಚ್ಛೇದನ ಅನ್ನೋ ಸ್ಥಳಾವಕಾಶ ನಿಮಗೆ ಬರುತ್ತೆ. ಈ ಎಲ್ಲ ನೀವು ಹೇಳಿದಂಥ ಎಲ್ಲ ಉದಾಹರಣೆಗಳಲ್ಲೂ ನೀವು ತೆಗೆದುಕೊಳ್ಳಿ, ದೇವರು ಇಲ್ಲದೇ ಇದ್ದಾಗಲೇ ಇದು ಬರುತ್ತೆ. ದೇವರಿದ್ದಾನೆ ಅಂತ ಯಾರು ಆಲೋಚನೆ ಮಾಡ್ತಾರೆ ಅವರು ಖಂಡಿತವಾಗಲೂ ದೇವರು ತನ್ನ ಸಭೆಗೋಸ್ಕರ ಯಾವ ರೀತಿ ತ್ಯಾಗ ಮಾಡಿದ್ನೋ ಇವರು ಕೂಡ ತನ್ನ ವಿವಾಹವನ್ನು ಉಳಿಸ್ಕೊಳ್ಳೋಕ್ಕೆ ಏನು ಬೇಕಾದರೂ ತ್ಯಾಗ ಮಾಡ್ತಾರೆ. ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಮದುವೆಗೆ ಮುಂಚೆ ನಮ್ಮ ಮಡದಿಗೆ ಫ್ಯಾನ್ ಅಂದರೆ ಆಗಲ್ಲ, ಫ್ಯಾನ್ ಕೆಳಗೆ ಮಲಗೋಕ್ಕಾಗಲ್ಲ. ನನಗೆ ಫ್ಯಾನ್ ಇಲ್ಲದೆ ನಿದ್ದೆ ಬರಲ್ಲ. ಮೊದಲನೇ 2 ದಿನದಲ್ಲಿ ಆಕೆ ಹೇಳಿದ್ಲು, ಫ್ಯಾನ್ ಇಲ್ಲದೆ ನಿದ್ದೆ ಮಾಡೋಕ್ಕಾಗುತ್ತಾ ಅಂತ. ನಾನು ಹೇಳೋದು ಖಂಡಿತವಾಗ್ಲೂ ಆಗೋದಿಲ್ಲ, ಫ್ಯಾನ್ ಇಲ್ಲಾಂದರೆ ನಿದ್ದೆ ಬರಲ್ಲ ಅಂತ. ಈಗ ನಮ್ಮ ಮದುವೆಯಾಗಿ 12 ವರ್ಷ ಇದೆ, ಆಕೆ ಫ್ಯಾನ್ ಕೆಳಗೆ ಮಲಗೋದನ್ನು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾಳೆ. ಅಂದರೆ ತ್ಯಾಗ ಅಂತ ನಾವೇನು ಹೇಳ್ತೀವಿ, ಒಬ್ರಿಗೋಸ್ಕರ ಒಬ್ಬರು ತ್ಯಾಗ ಮಾಡ್ಕೊಳ್ಳೋದನ್ನು ಕಲ್ತ್ಕೊಂಡ್ರೆ ಈ ಡಿಸ್ಪ್ಯೂಟ್ಸ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಡೆನಿಸ್ ಅವರು, ನಿಮ್ಮ ಜೀವನದಲ್ಲೂ ಅಂಥ ಅನೇಕ ಘಟನೆಗಳು ನಡೆದಿರ್ಬೋದು. ಈ ರೀತಿಯ ಘಟನೆಗಳನ್ನು ನಾವು ತೆಗೆದುಕೊಂಡಾಗ ಎಲ್ಲೋ ಒಂದು ಕಡೆ ನಾವು ತ್ಯಾಗ ಮಾಡಿದ್ದೀವಿ, ಎಲ್ಲೋ ಒಂದು ಕಡೆ ಅವರು ತ್ಯಾಗ ಮಾಡಿದ್ದಾರೆ. ಈ ತ್ಯಾಗದ ಬಲಿದಾನವನ್ನು ನಾವು ತೆಗೆದುಕೊಂಡಾಗ ಕ್ರಿಸ್ತನು ಯಾವ ರೀತಿ ಉದಾಹರಣೆ ಕೊಟ್ಟಿದ್ದಾನೆ, ನಮ್ಮ ಮಾದರಿ ಅಲ್ಲ, ಇದು ಕ್ರಿಸ್ತನ ಮಾದರಿ. ಅದಕ್ಕಾಗಿ ಒಂದು ಒಳ್ಳೆಯ ವಚನ ಓದ್ತಿ ನೋಡಿ. 1 ಥೆಸಲೋನಿಕ 4ನೇ ಅಧ್ಯಾಯ 11ನೇ ವಚನದಲ್ಲಿ ಪೌಲನು ಬರೀತಾನೆ, ಇದಲ್ಲದೆ ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮಗಿದ್ದು ಸ್ವಂತ ಕಾರ್ಯವನ್ನೇ ನಡೆಸಿಕೊಂಡು ಕೈಯಾರೆ ಕೆಲಸ ಮಾಡುವುದೇ ಮಾನವೆಂದೆಣಿಸಿಕೊಳ್ಳಿರಿ. ಹೀಗಿದ್ದರೆ ನೀವು ಹೊರಗಿನವರ ಎದುರಿನಲ್ಲಿ ಸಜ್ಜನರಾಗಿ ನಡೆದುಕೊಳ್ಳುವಿರಿ. ನಮ್ಮ ಮದುವೆ ಅನ್ನೋದು ಹೊರಗಡೆ ಅವರಿಗೆ ಮಾದರಿಯಾಗಿರಬೇಕು, ಕ್ರೈಸ್ತರಾಗಿ ವಿಶೇಷವಾಗಿ. ಅದು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭಿಕರಾಗಿ ನಮ್ಮ ಮದುವೆಗಳು ಬೇರೆಯವರಿಗೆ ಮಾದರಿಯಾಗಿರಬೇಕು. ಈಗ ಮದುವೆ ವಿಚಾರ ಮಾತಾಡಿದ್ದೀವಿ ಸಾಕಷ್ಟು. ಸಹೋದರರ ನಡುವೆ ಈ ಒಂದೇ ಮನೆ 4 ಅಣ್ಣ ತಮ್ಮಂದಿರು 40 ಲಕ್ಷ ರೂಪಾಯಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ 40 ಲಕ್ಷ ರೂಪಾಯಿನ ಯಾವ ರೀತಿ ಭಾಗ ಮಾಡ್ಕೊಬೇಕು, ಹಂಚ್ಕೊಳ್ಳೋದು ಎಂಬತಕ್ಕಂಥ ಒಂದು ವಿಷಯದಲ್ಲಿ ವಾಕ್ವಿವಾದ ಶುರುವಾಗಿ ಅದು ಕೋರ್ಟ್ಗೆ ಹೋಗಿ ಅದು ವಾಯ್ದಾ ಮೇಲೆ ವಾಯ್ದಾ ತಗೊಂಡು ಯಾರೂ ತಿಂದಿರಂಗೆ ಕೋರ್ಟಲ್ಲಿ ಅದು ಸ್ಟೇ ಆಗಿ ಎಷ್ಟೋ ನಡೀತಾ ಇದೆ. ನಮ್ಮ ಕ್ರೈಸ್ತಿಯ ಸಭೆಗಳಲ್ಲಿ ನಡೀತಾ ಇದೆ. ಸಹೋದರರ ನಡುವೆ ವಾಕ್ವಿವಾದ ಕೇಸ್ ನಡೀತಾ ಇದೆ, ಸ್ಟೇ ಆರ್ಡರ್ ಅಂತಿದೆ. ಇದು ಯಾವ ಮಟ್ಟಕ್ಕೆ ನಮ್ಮ ಒಂದು ಕ್ರೈಸ್ತಿಯ ಸಹೋದರರ ಒಂದು ಉನ್ನತವಾಗಿರ್ತಕ್ಕಂಥ ಆ ಒಂದು ನಂಬಿಕೆಯನ್ನು ಹಾಳು ಮಾಡ್ತಾ ಇದೆ ನೋಡಿ. ಅದಕ್ಕೆ ದೇವ್ರ ವಾಕ್ಯನೇ ನಮಗೆ ಉದಾಹರಣೆ. ಹೀಗಿದ್ದರೆ ನೀವು ಹೊರಗಿನವರ ಎದುರಿನಲ್ಲಿ ಸಜ್ಜನರಾಗಿ ನಡೆದುಕೊಳ್ಳಿವ್ರಿ. ನಾವು ಒಳ್ಳೆಯವರಾಗಿ ನಡೆದುಕೊಳ್ಬೇಕು. ಅಂದರೆ ನಾವು ಒಳ್ಳೆಯವರಲ್ಲ ಅಂತ ಹೇಳ್ತಾ ಇಲ್ಲ ನಾನು. ನಾವು ದೇವರ ಮಕ್ಕಳಾಗಿ ನಮಗೆ ಹೆಚ್ಚಿನ ಜವಾಬ್ದಾರಿ ಇದೆ, ಅನ್ಯರಿಗೆ ಆ ಜವಾಬ್ದಾರಿ ಇಲ್ಲ. ನಮಗೆ ದೇವರು ಹೆಚ್ಚಾದ ಬೆಳಕನ್ನು ಕೊಟ್ಟಿದ್ದಾನೆ. ದೊಡ್ಡವರ ಮುಂದೆ ಅಥವಾ ಹೊರಗಡೆಯವರ ಮುಂದೆ ನಾವು ಸಜ್ಜನರಾಗಿರಬೇಕು. ಅಂದರೆ
ನಮ್ಮ ಮನೆಯಲ್ಲಿ ನಡೆಯುವಂಥ ಪ್ರತಿ ವ್ಯವಹಾರಗಳನ್ನು ಬೇರೆ ಅನ್ಯರು ನೋಡ್ತಾ ಇದ್ದಾರೆ. ಈಗ ನೀವು ಹೇಳಿದ್ರೆ ಆಸ್ತಿ ಪಾಸ್ತಿ ವಿಚಾರಗಳನ್ನು ಅನ್ಯರು ನೋಡ್ತಾರೆ. ಇವ್ರು ಯಾವ ರೀತಿ ಇದನ್ನು ಡೀಲ್ ಮಾಡ್ತಾರೆ ನೋಡೋಣ, ಇವ್ರು ಯಾವ ರೀತಿ ಹಂಚ್ಕೊಳ್ತಾರೆ, ಇವರೇನಾದರೂ ನಮ್ಮ ಜೊತೆ ಬರ್ತಾರಾ, ನಮ್ಮ ಎದುರಿಗೆ ಬಂದು ಅದನ್ನು ಪ್ರಶ್ನೆ ಮಾಡ್ತಾರಾ. ಈಗ ನೋಡಿ, ಉದಾಹರಣೆಗೆ ನಾವು ಹೇಳೋದು, ಕೆಲವು ಕುಟುಂಬಗಳಲ್ಲಿ ಎಲ್ಲರೂ ಬಂಧುಗಳೆಲ್ಲ ಬದಲಾವಣೆ ಆಗಿರೋದಿಲ್ಲ, ಮತಾಂತರ ಹೊಂದಿರೋದಿಲ್ಲ, ಕ್ರೈಸ್ತತ್ವಕ್ಕೆ ಬಂದಿರೋದಿಲ್ಲ. ಕೆಲವರು ಇನ್ನೂ ಬೇರೆ ಮತಗಳಲ್ಲೇ ಇರ್ತಾರೆ. ಅವರು ಇದನ್ನು ನೋಡ್ತಾ ಇರ್ತಾರೆ, ಇವರು ಕ್ರೈಸ್ತರಲ್ವಾ, ಯಾವ ರೀತಿ ಇದನ್ನು ತೀರ್ಮಾನ ಮಾಡ್ತಾರೆ ನೋಡೋಣ ಅಂತ. ಅಂಥವ್ರಿಗೆ ನಾವು ಮಾದರಿಯಾಗಿರಬೇಕು. ನಮ್ಮ ನಡವಳಿಕೆ, ನಮ್ಮ ವ್ಯವಹಾರ, ನಮ್ಮ ಆಸ್ತಿ ಪಾಸ್ತಿಗಳ ವಿಚಾರಗಳಲ್ಲಿ ಬೇರೆಯವ್ರ ಮುಂದೆ ಹೋಗಿ ನಾವು ತಲೆ ತಗ್ಗಿಸಿ ನಿಲ್ಲಬಾರ್ದು. ಈ ವಿಚಾರದಲ್ಲಿ ನೀವೇನು ಹೇಳ್ತೀರಾ ಡೆನಿಸ್ ಅವರೇ? ಖಂಡಿತವಾಗ್ಲೂ ಇಂಗ್ಲೀಷ್ನಲ್ಲಿ ಒಂದು ಹೇಳ್ತಾರೆ, ಯು ಶುಡ್ ನೆವರ್ ವಾಶ್ ಯುವರ್ ಡರ್ಟಿ ಲೆನಿನ್ ಇನ್ ಪಬ್ಲಿಕ್ ಟು ಸಿ ಅಂತ ಹೇಳ್ತಾರೆ. ಖಂಡಿತವಾಗ್ಲು ಪಬ್ಲಿಕ್ ಅಂತೆಲ್ಲ ಬೇರೆಯವ್ರ ಜೊತೆ ಯಾರ ಜೊತೆ ನಾವು ಆ ಸ್ಥಾನಕ್ಕೆ ನಾವು ತಗೊಳ್ಬಾರ್ದು. ಯಾಕಂದರೆ ನಮಗೆ ನ್ಯಾಯ ತೀರಿಸಲಿಕ್ಕೆ ನ್ಯಾಯಾಧಿಪತಿ ಆದಂಥ ದೇವರಿದ್ದಾನೆ, ಸತ್ಯವೇದ ಇದೆ, ಸಭೆ ಇದೆ. ಈ ಮೂರನ್ನು ಉಪಯೋಗಿಸಿ, ಈ ಮೂರರ ಒಳಗಡೆ ನಾವು ಯಾವುದೇ ವಿವಾದಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಆ ಅವಕಾಶ ದೇವರು ಮಾಡಿಕೊಡ್ತಾನೆ. ಈಗ 3 ವಿಷಯಗಳನ್ನು ನಾವು ಚರ್ಚೆ ಮಾಡಿ ಆ 3 ವಿಷಯಗಳ ಬಗ್ಗೆ ನಿಮ್ಮ ಮಾಹಿತಿಯನ್ನು ಕೊಟ್ಟು ನಾವು ಇದನ್ನು ಮುಕ್ತಾಯ ಮಾಡೋಣ. ಮೊದಲನೇದಾಗಿ, ಸಭೆ ಮೇಲೆ, ಸಂಸ್ಥೆ ಮೇಲೆ ವಾಕ್ವಿವಾದ ಮಾಡಿರ್ತಕ್ಕಂಥ ಜನರಿಗೆ ಈ ಕಾರ್ಯಕ್ರಮದ ಮೂಲಕ ನಾವೇನು ಹೇಳ್ತಾ ಇದ್ದೀವಿ? ನಿಮ್ಮ ಮೂಲಕ ಸಭೆಗೆ ಕೆಟ್ಟ ಹೆಸರು ಬರ್ತಾ ಇದೆ, ದಯವಿಟ್ಟು ಅದನ್ನು ಗಮನಿಸಿ. ನಿಮ್ಮ ಮೂಲಕ ಸಭೆಗೆ ಅವಮಾನ ನಡೀತಾ ಇದೆ, ಇದನ್ನು ದಯವಿಟ್ಟು ಒಂದು ಸಾರಿ ಆಲೋಚನೆ ಮಾಡಿ. ಸಭೆ ಎಂಬತಕ್ಕಂಥದ್ದು ಅಧಿಕಾರದ ಮೇಲಲ್ಲ, ದೇವರ ಸಭೆ. ಖಂಡಿತವಾಗ್ಲೂ ನೀವು ಮನುಷ್ಯರನ್ನು ನೋಡಬೇಡಿ, ಮನುಷ್ಯರು ಏರ್ಪಾಟ್ ಮಾಡಿದಂಥ ಪಾಲಿಸಿಗಳನ್ನು ನೋಡಬೇಡಿ, ದೇವರನ್ನು ನೋಡಬೇಡಿ. ಸಭೆ ಎನ್ನುವುದು ದೇವರ ಒಂದು ಪ್ರತಿರೂಪ ಈ ಲೋಕದಲ್ಲಿ, ದೇವರು ಏರ್ಪಾಟು ಮಾಡಿರುವಂಥದ್ದು. ಆದ್ದರಿಂದ ದೇವರನ್ನು ನೋಡಿ, ದೇವ್ರಿಗೆ ಅವಮಾನ ಮಾಡೋಕ್ಕೆ ನಿಮಗೆ ಇಷ್ಟ ಆದರೆ ನೀವು ಮಾಡ್ಬೋದು. ಮದುವೆ ವಿಚ್ಛೇದನ ಬಗ್ಗೆ ತುಂಬ ಸಂಕ್ಷಿಪ್ತವಾಗಿ, ತುಂಬ ಸಮಯ ಆಗೋಗಿದೆ. ಮದುವೆ ವಿಚ್ಛೇದನದಲ್ಲಿ ಮೊದಲು ತ್ಯಾಗ ಮತ್ತು ತಾಳ್ಮೆ ಇದ್ದರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಸಹೋದರರ ನಡುವೆ ಒಂದು ಕಲಹ, ಬೇರೆಯವ್ರ ಮುಂದೆ ನಾವು ತಲೆ ತಗ್ಗಿಸಿ ನಿಲ್ಲಬಾರ್ದು, ಬೇರೆಯವ್ರ ಮುಂದೆ ನಾವು ಅವಮಾನಕ್ಕೆ ಒಳಗಾಗಬಾರ್ದು. ಸೊ ಈ 3 ವಿಷಯಗಳನ್ನು, ತುಂಬ ಮುಖ್ಯವಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ವಿಷಯಗಳನ್ನು ನಮ್ಮ ಸಹೋದರರು, ನಾವೆಲ್ಲರೂ ಗಟ್ಟಿಯಾಗಿ ಅದನ್ನು ಹಿಡ್ಕೊಂಡು ಅದೇ ರೀತಿಯಾಗಿ ನಡೆಯೋಣ. ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಾ. ದೇವರು ನಿಮ್ಮನ್ನು ಅಧಿಕಾಧಿಕವಾಗಿ ಆಶೀರ್ವದಿಸಲಿ. ಅಶೋಕ್ ಅವರೇ, ನಿಮ್ಮ ಸೇವೆ ಜನರಿಗೆ ಮುಟ್ಟಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮಸ್ಕಾರ ಡೆನಿಸ್. ನಮಸ್ಕಾರ ಅಶೋಕ್ ಅವರೇ. ಪ್ರಿಯ ವೀಕ್ಷಕರೇ, ವಾಕ್ವಿವಾದ, ಡಿಸ್ಪ್ಯೂಟ್, ಕೋರ್ಟ್, ಲಾಯರ್ ಕೇಸಸ್, ನಾವು ದೇವರ ಮಕ್ಕಳು, ದೇವರಿಂದ ಆಯ್ಕೆ ಆಗಿರ್ತಕ್ಕಂಥ ಜನರು. ಈ ರೀತಿಯಾದ ವಾಕ್ವಿವಾದ, ಕೋರ್ಟ್ ಕೇಸ್ ಇದು ನಮಗೆ ಬೇಡ. ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲಿ, ಶಕ್ತಿ ಕೊಡಲಿ. ಇದರಿಂದ ಹೊರಗೆ ಬಂದು ದೇವರ ಮಕ್ಕಳಾಗಿ, ದೇವರು ನನ್ನ ಎಲ್ಲ ಕಷ್ಟ ಕಾರ್ಯಗಳನ್ನು ಸರಿಪಡಿಸ್ತಾನೆ ಎಂಬತಕ್ಕಂಥ ನಂಬಿಕೆಯಲ್ಲಿ ದೇವರು ನಿಮ್ಮನ್ನು ನಡೆಸಲಿ. ಆಮೇನ್.